ಅಮ್ಮನ ನೋಡಿದ್ರೆ ಯಾಕೋ ಕೂಲಾಗೋ ಥರ ಕಾಣಿಸ್ತಿಲ್ಲ. ಈಗೇನೇ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಯೂರಿ ಬೇರೆ ಅದೇ ರೂಮಲ್ಲಿದ್ದಾಳೆ, ಅದಕ್ಕೆ ಅರ್ಧ ಉರ್ಕೊಂಡಿರ್ತಾರೆ, ಇಂತಾರ ಕರ್ದ ಉರ್ಸಿರ್ತಾರೆ. ಹೀಗೆ ಆದ್ರೆ ಊರಿಂದ ಊರ್ಕೊಂಡೇ ಹೋಗ್ಬೇಕಾಗತ್ತೆ. ಏನದು ಗುಸುಗುಸು? ಏನಿಲ್ಲ ಮಾಮ್, ಸುಮ್ಮನೆ ಹೀಗೆ ಮಾತಾಡ್ಕೋತಾ ಇದ್ವಿ. ಹೀಗೆ ನನ್ನ ಹಿಂದೆ ಮಾತಾಡ್ಕೊಂಡು ಇದ್ಬಿಡಿ. ನಾನು ಹೇಳಿದ ಕೆಲಸ ಮಾತ್ರ ಏನು ಮಾಡಬೇಡಿ. ನೀನ್ ಹೇಳಿದ ಕೆಲಸ ಎಲ್ಲ ಮಾಡಿದೀವಲ್ಲ ಮಾಮ್, ಇನ್ನೇನ್ ಮಾಡ್ಬೇಕು? ಏನ್ ಮಾಡ್ತಾ ಇದ್ದೀರಾ? ಅವರಿಬ್ರು ಇಲ್ಲಿಗೆ ಬರೋ ವಿಷಯ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಅದು ನಾನ್ ಮನೆಗೆ ಬಂದಾಗ ನಾನಾ ಕೇಳಿದ ಮೇಲೆ ಹೇಳಿದ್ರಿ. ಇದು ನಾನು ಹೇಳ್ದಾಗ ಕೇಳೋದ ನೀವು? ಮಾಮ್, ಗಾಡ್ ಪ್ರಾಮಿಸ್, ತಾರಕ್ ಮತ್ತೆ ಮಯೂರಿ ಊರಿಗೆ ಹೋಗ್ತಾ ಇದಾರೆ ಅನ್ನೋ ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ನೀನ್ ಡ್ಯಾಡ್ ಜೊತೆ ಡಿಸ್ಕಸ್ ಮಾಡುವಾಗಲೇ ನಮ್ಗೆ ಈ ವಿಷಯ ಗೊತ್ತಾಗಿದ್ದು. ಅಂದ್ರೆ ನೀವು ಮನೇಲಿ ಆಕ್ಟಿವ್ ಆಗಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವಳಂತೂ ಕಾಲೇಜ್ಗೆ ಹೋಗ್ತಾಳೆ, ಆದ್ರೆ ಸಮಂತ ನಿಮ್ ಮನೇಲೇ ಇರ್ತೀಯಲ್ವಾ? ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ನೀ ತಿಳ್ಕೋಬೇಕು ತಾನೇ? ಹಾಗಾದ್ರೆ ಏನ್ ಹೇಳ್ತಿದ್ಯಾ ಮಾಮ್? ಮಯೂರಿ ಮತ್ತೆ ತಾರಕ್ ವಿಚಾರದಲ್ಲಿ ನಾನು ಸ್ಪೈ ಕೆಲಸ ಮಾಡ್ಬೇಕಾ? ತಾರಕ್ ಹತ್ರ ಅದನ್ನೆಲ್ಲ ಮಾಡಕ್ಕಾಗತ್ತಾ ಮಾಮ್? ಈಗ ಏನೂ ಮಾಡ್ದೇನೆ ಹೀಗೆಲ್ಲ ಆಡ್ತಾನೆ. ನಾನೇನಾದ್ರೂ ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ ಅವನು ಗೊತ್ತಾದ್ರೆ ನಾನು ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕ್ಬಿಡ್ತಾನೆ. ಇಂಥ ವಿಷಯನೆಲ್ಲ ಗೊತ್ತಾಗುವಾಗ ಯಾರಾದ್ರೂ ಮಾಡ್ತಾರಾ? ಗೊತ್ತಿಲ್ದಿರೋ ಹಾಗೆ ಮಾಡ್ಬೇಕು. ಹೋಗ್ಲಿ, ಆ ದರಿದ್ರದವಳ ಹತ್ರ ಆದ್ರೂ ಕೇಳಿ ತಿಳ್ಕೊಬೇಕಿತ್ತು ತಾನೆ? ತಾರಕ್ ಒಂದ್ ರೀತಿ ಸೀಕ್ರೆಟ್ ಮೇಂಟೈನ್ ಮಾಡಿದ್ರೆ ಆ ಮಯೂರಿ ಇನ್ನೊಂದ್ ರೀತಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾಳೆ. ನಾವ್ ಏನೇ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಬಿಟ್ರೆ ಬೇರೆ ಏನು ಬರೋದಿಲ್ಲ. ಹೀಗೆ ಹೇಳಿದ್ರೆ ಹೇಗ್ ಸಮಂತ? ಈ ಸಲ ಇಲ್ಲಿಗೆ ಕರ್ಕೊಂಡ್ ಬಂದು ಹೀಗ್ ಮಾಡಿದಾಳೆ. ಮುಂದಿನ ಸಲ ಇನ್ನೆಲ್ಲಿಗೋ ಕರ್ಕೊಂಡೋಗಿ ಇನ್ನೇನಾದ್ರೂ ಮಾಡಿದ್ರೆ? ಅವಳ ಹತ್ರ ಇಂಥ ವಿಷಯದಲ್ಲಿ ಹುಷಾರಾಗಿ ಅವಳ ಹತ್ರ ಬಾಯ್ ಬಿಡಿಸ್ಕೊಳ್ಳಿ. ಸರಿ ಮಾಮ್, ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಈ ಕೆಲಸ ಆಗ್ಲೇಬೇಕು. ಆಗ್ಲೇ ನಮ್ಗೆ ತಾರಕನ ಕಾಪಾಡ್ಕೊಳಕ್ಕಾಗೋದು. ತಿಂಡಿ ಅಖಿಲ ತಗೋ, ಬೇಗ ಹೋಗಿ ಪ್ಲೇಟ್ಗೆ ಹಾಕೊಂಡ್ ಬಾ, ನಾನೇ ನನ್ ಮಗನಿಗೆ ತಿನ್ನಿಸ್ತೀನಿ. ಅತ್ತೆ, ಈಗ ನೀವು ಮತ್ತೆ ಅವನ ಹತ್ರ ಹೋಗ್ತೀರಾ? ಇನ್ ಸ್ವಲ್ಪ ಹೊತ್ತಿಗೆ ಮುಂಚೆ ಅವನಿಗೆ ಟಚ್ ಮಾಡಕ್ ಹೋದಾಗ ಅವನು ಹೇಗೆಲ್ಲ ಮಾತಾಡ್ದ ನೋಡಿದ್ರಿ ತಾನೆ? ಈಗ ನೀವು ಅವನಿಗೆ ತಿನ್ಸಕ್ ಹೋದ್ರೆ ಅವನು ಸುಮ್ಮನೆ ಇರ್ತಾನ ಅತ್ತೆ? ಅವನ್ ಕೋಪ ಮಾಡ್ಕೊಳ್ತಾನೆ ಅಂತ ನಾನ್ ಸುಮ್ನಿರಕ್ಕಾಗುತ್ತಾ? ಚಿಕ್ಕ ವಯಸ್ಸಲ್ಲೂ ಊಟ ಮಾಡೋದಕ್ಕೆ ಹಠ ಮಾಡ್ತಾ ಇದ್ದ. ನಾನು ಎಷ್ಟು ಮುದ್ದು ಮಾಡಿ ತಿನ್ನಿಸ್ತಾ ಇದ್ದೆ ಗೊತ್ತಾ? ಈಗ್ಲೂ ಹಾಗೆ ತಿನ್ನಿಸ್ತೀನಿ. ಅಮ್ಮ, ಅಣ್ಣ ಈಗ ಚಿಕ್ಕ ಹುಡುಗ ಅಲ್ಲ, ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಎಷ್ಟೇ ದೊಡ್ಡವನಾದ್ರೂ ನನ್ನ ಪಾಲಿಗೆ ಅವನಿನ್ನು ಚಿಕ್ಕ ಹುಡುಗನೇ. ಅವನ್ ಕೋಪ ಮಾಡ್ಕೊಳ್ತಾನೆ ಅಂತ ನಾನ್ ತಿನ್ನಿಸ್ದೇ ಇರೋಕ್ಕಾಗುತ್ತಾ? ಹೋಗು, ಪ್ಲೇಟಲ್ಲಿ ಹಾಕೊಂಡ್ ಬಾ. ಆಯ್ತು. ಮಾಮ್, ಮಯೂರಿ ತಾರಕ್ ರೂಮಲ್ಲೇ ಇದ್ದಾಳೆ. ಮೊದಲು ನಾನು ಹೋಗಿ ಅವಳನ್ನ ಹೊರಗಡೆ ಕಳಿಸ್ತೀನಿ, ಆಮೇಲೆ ನೀನು ಹೋಗು. ಎಂತ ಗತಿ ಬಂತು ನೋಡು ನನಗೆ. ನನ್ನ ಮಗನ್ ರೂಮಿಗೆ ಹೋಗಿ ಅವನಿಗೆ ತಿನ್ಸೋದಕ್ಕೂ ಫ್ರೀಡಮ್ ಇಲ್ದಿರೋ ಹಾಗಾಗಿದೆ. ಹೋಗ್ ಬೇಗ ಅವಳನ್ನ ಕಳ್ಸೋ.
ಎಷ್ಟು ತಿಳ್ಕೊಂಡಿದ್ರೆ ಏನೋ ಚಿಕ್ಕ ಯಜಮಾನ್ರೆ, ಎಲ್ಲಿ ಯಾಮಾರ್ಬಾರ್ದಾಗಿತ್ತೋ ಅಲ್ಲಿ ಯಾಮಾರ್ ಬಿಟ್ನಲ್ಲ. ರೀ ಇಂಥ ಟೈಮಲ್ಲಿ ಯಾಕ್ರಿ ಹಳೆ ಟೇಪ್ ರೆಕಾರ್ಡರ್ ಕ್ಯಾಸೆಟ್ ಹಾಕ್ತಿದ್ದೀರಾ? ಸುಮ್ನೆ ಇರ್ರಿ. ನನ್ ಖುಷಿ ಕಿತ್ಕೊಂಡಿರೋದೇ ಇದಲ್ವಾ? ಮಯೂರಿ, ಸ್ವಲ್ಪ ಆಚೆ ಇರು. ಒಂದ್ ನಿಮಿಷ. ಯಾಕೆ ಇವ್ರು ಇಲ್ಲೇ ಇರ್ತಾರೆ? ತಾರಕ್, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಮಾಮ್ ನಿನ್ನ ನೋಡಕ್ ಒಳಗಡೆ ಬರ್ಬೇಕಂತೆ. ಮಯೂರಿ ಇಲ್ಲೇ ಇದ್ರೆ ಅವ್ರು ಒಳಗಡೆ ಬರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಚೀಫ್ ಮಿನಿಸ್ಟ್ರೇ ಈ ನಡುವೆ ಝೀರೋ ಟ್ರಾಫಿಕ್ ಅಲ್ಲಿ ಓಡಾಡದೆ ಟ್ರಾಫಿಕ್ ಅಲ್ಲೇ ಓಡಾಡ್ತಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ಅಮ್ಮಂದೇನೆ. ಒಂದ್ ಕೆಲ್ಸ ಮಾಡು, ಬಾಂಬ್ ಸ್ಕ್ವಾಡ್ ನ ಕರ್ಸ್ಬಿಡು. ಅವ್ರು ಬರಕ್ಕಿಂತ ಮುಂಚೆ ತಂತ್ರಜ್ಞರೆಲ್ಲ ತಂತ್ರಜ್ಞ ಕೆಲ್ಸ ಮಾಡಿ ಮುಗಿಸ್ಕೊಂಡು ಹೊರಟ್ಬಿಡ್ಲಿ. ತಾರಕ್, ತಮಾಷೆ ಸಾಕು. ನಿನ್ನ ಮತ್ತೆ ಮಾಮ್ ಮಧ್ಯೆ ಇವಳು ಯಾಕೆ? ನಾನು ಅದನ್ನೇ ಹೇಳ್ತಾ ಇರೋದು. ಗಂಡ ಹೆಂಡತಿ ಮಧ್ಯೆ ಅವ್ರು ಯಾಕೆ ಕಬಾಬ್ ಮೇ ಹಡ್ಡಿ ತರ. ಅವಾಗ್ಲೇ ಬೈದ್ ಕಳ್ಸಿದ್ ಸಾಕಾಗ್ಲಿಪ್ಪ. ಮಕ್ಕಕ್ ಮಂಗಳಾರತಿ ಇನ್ನೂ ಎತ್ಬೇಕಂತ. ತಾರಕ್, ಅವ್ರು ನಿಮ್ ಮಾಮ್ ಕಣೋ. ಇವಳು ಬಂದ್ಲು ಅಂತ ಮಾಮ್ನ ದೂರ ಮಾಡ್ಕೊಳ್ಳೋದು ಸರಿ ಇಲ್ಲ. ನೀನೊಂದು ಹೊಸ ಸ್ಕ್ರೀನ್ ಪ್ಲೇ ಬರಿಬೇಡಮ್ಮ. ಇವಳು ಬಂದ್ಲು ಅಂತ ನಾನು ನಿಮ್ಮ ತಾಯಿಯಿಂದ ದೂರ ಆಗಿಲ್ಲ. ನಿಮ್ಮ ತಾಯಿ ನಾನು ದೂರ ಆಗಿ ಸುಮಾರು ವರ್ಷಗಳೇ ಆಗೋಯ್ತು. ಸುಮ್ನೆದ್ಬಿಡು. ನಿಮ್ಮಮ್ಮಾಗ ಅಷ್ಟೊಂದಿದ್ರೆ ಬರಕ್ಕೇಳು, ಇಲ್ಲ ಅಂದ್ರೆ ಇರಕ್ಕೇಳಲ್ಲೇ. ಯಾರು ಎಲ್ಲೂ ಹೋಗಲ್ಲ. ಸಿಂಗಾರಿ, ಕೂತ್ಕೊಳ್ರಿ. ನಿಂತು ನಿಂತು ಕಾಲ್ ನೋವ್ತಾ ಇರುತ್ತೆ. ನನ್ನ ಮಗನ್ಗೆ ತಿಂಡಿ ತಿನ್ನಿಸ್ಬೇಕು. ಎಲ್ರೂ ಹೊರಗಡೆ ಹೋಗಿ.